ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಫಸ್ಟ್ ಬಟ್ಟೆ ಒಗಿತಾ ಇದ್ದೇನೆ ಗೈಸ್. ಸೊ ಹಾಗಾಗಿ ಫಸ್ಟ್ ಬಟ್ಟೆ ಒಗಿಬೇಕು. ಮತ್ತು ಮಗು ಎದ್ದಾದಮೇಲೆ ಅವಳು ಬಟ್ಟೆ ಒಗಿಲಿಕ್ಕೆ ಬಿಡುವುದಿಲ್ಲ ಗೈಸ್. ಸೊ ಹಾಗಾಗಿ ಫಸ್ಟ್ ಬಟ್ಟೆ ಒಗೆದು ಮತ್ತು ಕ್ಲೀನಿಂಗ್ ಎಲ್ಲ ಆಗಬೇಕು. ಕಿಚನ್ ನೋಡಿ, ನಿನ್ನೆ ನನಗೆ ಕ್ಲೀನ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಗೈಸ್. ಹಾಗಾಗಿ ಅಲ್ಲೇ ಉಂಟು. ಸೊ ಹಾಗಾಗಿ ನೈಟಾಗಿ ಮಲಗಿದೆ, ಲೇಟು ಕೂಡ ಆಗಿತ್ತು, ಮಲಗಿದೆ. ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡಬೇಕು. ಈಗ ಕ್ಲೀನ್ ಮಾಡಬೇಕು, ಕಿಚನ್ ಕ್ಲೀನ್ ಮಾಡಬೇಕು. ಸೊ ಫಸ್ಟ್ ನಾನು ಕಿಚನಿಗೆ ಕ್ಲೀನ್ ಮಾಡಿದ್ದು ಡೈಲಿ. ಇವತ್ತೇನು ಬಟ್ಟೆ ಒಗೆಯುವ ಅಂತೇಳಿ ಆಯಿತು. ಯಾಕಂದರೆ ಮತ್ತು ಮಗು ಇದ್ದರೆ ಅವಳು ಬಕೆಟಲ್ಲಿ ಬಂದು ಕೂತ್ಕೊಳ್ತಾಳೆ, ಏನೇನು ಮಾಡ್ತಾಳೆ. ಹಾಗಾಗಿ ಫಸ್ಟ್ ಬಟ್ಟೆ ಒಗೆಯೋದು ಗೈಸ್. ಮತ್ತು ಕಿಚನೆಲ್ಲ ಕ್ಲೀನ್ ಮಾಡಿ. ಇವತ್ತು ಬ್ರೇಕ್ಫಾಸ್ಟು ಏನಿಲ್ಲ ಮಾಡಲಿಕ್ಕೆ, ಜಸ್ಟ್ ಏನಾದೊಂದು ಮಗುವಿಗೆ ಏನಾದರೂ ಓಟ್ಸ್ ಮಾಡೋದು ಅಷ್ಟೇ. ಬ್ರೇಕ್ಫಾಸ್ಟೆಲ್ಲ ಏನು ಮಾಡೋದಿಲ್ಲ. ಸೊ ಹಾಗಾಗಿ ಅಷ್ಟೆಲ್ಲ ಏನು ಮಾಡಲಿಕ್ಕಿಲ್ಲ. ಸೊ ಪದಾರ್ಥ ಇದೆ, ಏನು ಮಾಡುವಂಥ ನೆಸೆಸಿಟಿ ಇಲ್ಲ. ಸೊ ಹಾಗಾಗಿ ಓಕೆ ಗೈಸ್, ಪರವಾಗಿಲ್ಲ. ಹಾಗಾಗಿ ಓಕೆ, ಫಸ್ಟ್ ಬಟ್ಟೆ ಒಗಿತೇನೆ. ಬಟ್ಟೆ ಒಗೆದು ಆದ ಮೇಲೆ ನಾನು ನಿಮಗೆ ಸಿಗ್ತೇನೆ ಗೈಸ್. ಓಕೆ ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ ಗೈಸ್, ಆಯಿತಾ? ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಗೈಸ್. ಈಗ ನಾವು ಔಟಿಂಗ್ಗೆ ಹೋಗ್ತಾ ಇದ್ದೇವೆ. ಅಂದರೆ ಹಸ್ಬೆಂಡ್ ಕೆಲಸ ಮಾಡ್ತಾರಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಗೈಸ್. ಅದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಕ್ಲೀನ್ ಮಾಡಲಿಕ್ಕೆ. ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ಗೈಸ್. ನೋಡಿ, ನಮ್ಮದು ನಾನು ಡೈಲಿ ಮೇಲಿಂದ ತೋರಿಸ್ತಿದ್ದೇನಲ್ಲ, ಇದುವೇ ಈ ಟೈಪಲ್ಲಿ. ಸೊ ಓಕೆ ಗೈಸ್, ನೋಡಿ ಇದು ನೋಡಿ ಗೈಸ್, ಇದು ನಮ್ಮ ಮನೆ. ಇದು ಫುಲ್ ಅಲ್ಲ, ಅದರಲ್ಲಿ ಒಂದು ರೂಮು ನಮ್ಮದು. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಓಕೆ ಗೈಸ್, ನಾನು ಯಾವಾಗಲೂ ನಮ್ಮ ಮನೆಯಿಂದ ತೋರಿಸ್ತಿದ್ದೆ ಅಲ್ಲ ಪೆಟ್ರೋಲ್ ಪಂಪ್, ಇದೆಯೇ ಗೈಸ್. ನೋಡಿ, ಪೆಟ್ರೋಲ್ ಪಂಪ್. ಸೊ ಚೆಂದ ವ್ಯೂ ಬರ್ತದೆ ಗೈಸ್ ಇಲ್ಲಿಂದ. ಅಲ್ಲಿ ಮನೆಯಿಂದಗಿಂತಲೂ ಇಲ್ಲಿ ಸ್ವಲ್ಪ ಒಳ್ಳೆ ಇದು ವ್ಯೂ ಎಲ್ಲ ಕಾಣ್ತದೆ. ಸೊ ಇದು ಡ್ರೈ ಫ್ರೂಟ್ ಶಾಪ್ ನಮ್ಮದು. ಸಾರಿ, ನಮ್ಮದಲ್ಲ, ಡ್ರೈ ಫ್ರೂಟ್ ಶಾಪ್ ನಮ್ಮದು. ಮನೆಯಿಂದ ನಾನು ತೋರಿಸ್ತಿದ್ದೇನಲ್ಲ, ಸೊ ಹಾಗಾಗಿ ಇದು ಡ್ರೈ ಫ್ರೂಟ್ ಶಾಪ್. ಸೊ ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಕೂಡ ಸಿಗ್ತದೆ, ಮತ್ತು ಮಕ್ಕಳಿಗೆ ಬೇಕಾದದ್ದು ತಿಂಡಿ ಕೂಡ ಸಿಗ್ತದೆ. ಸೊ ಹಾಗಾಗಿ ಅದು ಗೈಸ್, ಇದುವೇ ನೋಡಿ ಗೈಸ್ ಹೇಗೆ ಕಾಣ್ತದೆ ಅಂತೇಳಿ. ಸೊ ನೋಡಿ ಗೈಸ್, ನೋಡಿ ನಮ್ಮ ಮನೆಯಿಂದ ಕಾಣುವ ವ್ಯೂ ಇದೆ ಗೈಸ್. ಇವತ್ತು ನಾನು ನಿಮಗೆ ಫುಲ್ ತೋರಿಸ್ತಾ ಇದ್ದೇನೆ. ಓಕೆ, ಸೊ ನೋಡಿ ಗೈಸ್, ಫುಲ್ ಗಲೀಜಾಗಿತ್ತು. ಸೊ ಈಗ ಫುಲ್ ಕ್ಲೀನ್ ಆಯಿತು. ಅಲ್ಲಿ ಉಂಟಲ್ಲ, ಅದು ವೇಸ್ಟ್, ಅದರಲ್ಲಿ ತುಂಬಿಸಿಟ್ಟಿದೆ, ಅದನ್ನೀಗ ಬಿಸಾಡಬೇಕು. ಇದರ ಒಳಗಡೆ ಕೂಡ ಕ್ಲೀನ್ ಆಯಿತು, ಫುಲ್ ಕ್ಲೀನ್ ಆಯಿತು ಗೈಸ್. ನೋಡಿ, ಕ್ಲೀನ್ ಆಯಿತು. ಮತ್ತು ನೀರು ಹಾಕಿ ಗುಡಿಸ್ಬೇಕಂತಿದ್ದೆ, ಅಷ್ಟೊತ್ತಿಗೆ ಲೈಟ್ ಹೋಯಿತು. ಸೊ ಇಷ್ಟರವರೆಗೆ ವೆಯ್ಟ್ ಮಾಡಿದರೆ ಕರೆಂಟ್ ಬರಲಿಲ್ಲ. ಸೊ ಹಾಗಾಗಿ ಈಗ ಮನೆಗೆ ಹೋಗೋದು. ಓಕೆ ಗೈಸ್, ಬಾಯ್ ಗೈಸ್. ನಾವೀಗ ಮನೆಗೆ ರೀಚ್ ಆದ್ವಿ ಗೈಸ್. ಸೊ ಇವತ್ತು ಕಬಾಬ್ ಮಾಡುವ ಅಂತೇಳಿ ಇಲ್ಲಿ ಕರೆಂಟ್ ಇಲ್ಲ. ಸೊ ಹಾಗಾಗಿ ಕಬಾಬ್ ಮಾಡುವ ಅಂತೇಳಿ ಇವತ್ತು ಓವನಲ್ಲಿ ಇರೋದಿಲ್ಲ. ಸೊ ನಾವು ಸ್ಟಾರ್ಟಿಂಗ್ಗೆ ನಾವು ಇದರಲ್ಲೇ ಹೀಗೆ ಮಾಡ್ತಿದ್ವಿ, ಆದರೆ ಈಗ ಇದು ಗ್ಯಾಸ್ ಇಲ್ಲ ಅಲ್ಲ. ಸೊ ಹಾಗಾಗಿ
ಗೋವನಲ್ಲಿ ಜಾಸ್ತಿ ಮಾಡ್ತೇವೆ. ಸೊ ಏನು ನೋಡಿ ಗೈಸ್, ಇದು ಉಳಿದದ್ದು ಮಸಾಲ ಹಾಗೆ ಇಟ್ಟಿದ್ದೇನೆ. ಸೊ ಹಾಗಾಗಿ ನೋಡಿ ಗೈಸ್, ನಾನು ಆಗ ಬೆಳಿಗ್ಗೆ ತೋರಿಸಿದ್ದೇನೆ, ಅದು ಈಗ ತೆಗೆದ್ರೆ ಉಂಟಲ್ಲ, ಅದು ಗಾಳಿ ತುಂಬ ಬರ್ತದೆ, ಮತ್ತು ಹೆವಿ ಗಾಳಿ ಬರ್ತದೆ. ಸೊ ಹಾಗಾಗಿ ಇದು ಗ್ಯಾಸ್ ಆಫ್ ಆಗ್ತದೆ. ಸೊ ಹಾಗಾಗಿ ಹಾಗೆ ಮತ್ತು ಇನ್ನೇನಿಲ್ಲ ಗೈಸ್. ಸೊ ನಾವೀಗ ಹೋಗಿ ಬಂದ್ವಿ, ರೀಚ್ ಆದ್ವಿ ಈಗ ಮನೆಗೆ ರೀಚ್ ಆಗಿದ್ದು, ಗಾಳಿಗೆ ಬಿದ್ದಿದೆ. ಸೊ ಹಾಗಾಗಿ ಈಗ ಮಗುವಿಗೆ ಊಟ ಕೊಡ್ತಾ ಇದ್ದಾರೆ ಹಸ್ಬೆಂಡ್. ಈಗ ನೋಡಿ, ಈಗ ಆಯ್ತಿದ್ದು, ಈಗ ಉಲ್ಟಾ ಹಾಕಬೇಕು. ಓಕೆ, ನಾನು ಉಲ್ಟಾ ಆದಮೇಲೆ ಹಾಕಿದಾದ್ಮೇಲೆ ನಾನು ನಿಮಗೆ ಮೆಸೇಜ್ ಮಾಡಿ. ಓಕೆ ಗೈಸ್, ನೋಡಿ ಗೈಸ್, ನೈಟ್ ವೆದರ್ ಹೀಗಿದೆ, ಫುಲ್ ಕೋಲ್ಡ್ ಆಗಿದೆ. ಮಳೆ ಬರುವ ಹಾಗೆ ಕಾಣ್ತದೆ, ಮತ್ತು ಗೊತ್ತಿಲ್ಲ ಗೈಸ್. ನೋಡಿ, ಮಳೆ ಬರುವ ಹಾಗೆ ಇದೆ, ಮತ್ತು ಗೊತ್ತಿಲ್ಲ ಮಳೆ ಬರ್ತದ ಇಲ್ವಾ ಅಂತ. ಸೊ ಹಾಗಾಗಿ ಇಲ್ಲಿಂದ ನೋಡಿ ಗೈಸ್, ಒಳಗಡೆ ಮೂವಿ ನೋಡ್ತಾ ಇದ್ದಾರೆ, ದೃಶ್ಯಂ 3 ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಓಕೆ ಗೈಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಪ್ರೀವಿಯಸ್ ವ್ಲಾಗ್ ಕೂಡ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.